ನಮಸ್ಕಾರ ಎಲ್ಲರಿಗೂ. ನನ್ನ ಸಹೃದಯಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸುವರ್ಣ. ರಾಧಾ ಕಣ್ಣು ಮುಚ್ಚಿಕೊಂಡೇ ಇದ್ದರು. ಎಲ್ಲರೂ ಭಯಪಟ್ಟಿದ್ದರು. ಆದರೆ ಆ ಒಂದು ದಿವ್ಯ ಕ್ಷಣ ಎಲ್ಲವನ್ನೂ ಬದಲಾಯಿಸಿತು. ಇದು ಹೇಗೆ ಅಂತ ಈಗ ನಾವು ತಿಳಿಯೋಣ. ಬರಸಾನ ಎಂಬ ನಗರದಲ್ಲಿ ರಾಜ ವೃಷಭಾನು ಮತ್ತು ರಾಣಿ ಕೀರ್ತಿ ವಾಸವಾಗಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಪ್ರತಿನಿತ್ಯವೂ ಮಕ್ಕಳಿಗಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದರು. ವೃಷಭಾನು ಸ್ನಾನ ಮಾಡಲು ಯಮುನಾ ನದಿಗೆ ಹೋಗುತ್ತಿದ್ದರು. ಎಂದಿನಂತೆ ಆ ದಿನವೂ ಕೂಡ ಅವರು ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ದರು. ಅವರು ಸ್ನಾನ ಮಾಡುತ್ತಿರುವಾಗ ಸಾವಿರ ಸೂರ್ಯನ ಕಿರಣಗಳು ಪ್ರಕಾಶಿಸುವಂತೆ ಒಂದು ಕಮಲದ ಹೂವು ಪ್ರಕಾಶಿಸುತ್ತಾ ನೀರಿನಲ್ಲಿ ತೇಲಿ ಬರುತ್ತಿತ್ತು. ಅದನ್ನು ಕಂಡ ವೃಷಭಾನು ಸಮೀಪಕ್ಕೆ ಹೋಗಿ ನೋಡಿದರು. ಹೂವಿನ ಮೇಲೆ ಮುದ್ದಾದ ಶಿಶು. ಆಕೆಯು ಬಂಗಾರದ ಗೊಂಬೆಯಂತೆ ವೃಷಭಾನಿಗೆ ಕಂಡಳು. ಆಕೆಯೇ ಶ್ರೀರಾಧಾ. ಆ ಮಗುವನ್ನು ಕರೆದುಕೊಂಡು ವೃಷಭಾನು ಮನೆಗೆ ಹೋದರು. ಒಂದು ಆಶ್ಚರ್ಯ ಸಂಗತಿ ಎಂದರೆ ರಾಧಾ ಹಲವಾರು ದಿನಗಳು ತಿಂಗಳುಗಳು ಕಳೆದರೂ ಕಣ್ಣು ತೆರೆದಿರಲಿಲ್ಲ. ಒಂದು ದಿನ ನಾರದ ಮುನಿಗಳು ವೃಷಭಾನು ಮನೆಗೆ ಬಂದರು. ರಾಧಾನನ್ನು ಕಂಡಾಗ ವೃಷಭಾನು ಹೇಳುತ್ತಾರೆ, ನಮ್ಮ ಮಗಳು ಏಕೋ ಕಣ್ಣು ತೆರೆಯುತ್ತಿಲ್ಲ ಋಷಿಗಳೇ ಎಂದು. ಆಗ ನಾರದ ಮುನಿಗಳು ಹೇಳುತ್ತಾರೆ, ಈಕೆ ಸಾಮಾನ್ಯ ಮಗುವಲ್ಲ. ನಿಮ್ಮ ಪೂರ್ವ ಜನ್ಮದ ತಪಸ್ಸಿನ ಫಲವಾಗಿ ರಾಧಾಳನ್ನು ನಿಮ್ಮ ಮಗಳಾಗಿ ಪಡೆದಿದ್ದೀರಿ. ಆಕೆ ತನ್ನ ಕಣ್ಣುಗಳನ್ನು ತೆರೆಯುತ್ತಾಳೆ. ಆ ದಿನಕ್ಕಾಗಿ ನೀವು ಕಾಯಬೇಕು ಎಂದು ಹೇಳುತ್ತಾರೆ. ರಾಧಾ ಮಹಾಲಕ್ಷ್ಮಿಯ ಸ್ವರೂಪ. ಅವಳು ವೃಷಭಾನುವಿಗೆ ಸಿಕ್ಕ ದಿನವೇ ರಾಧಾಷ್ಟಮಿ. ನಾರದ ಮುನಿಗಳು ಹೇಳುತ್ತಾರೆ, ನಿನ್ನ ಮಗಳ ಜನ್ಮದಿನ ಹತ್ತಿರದಲ್ಲೇ ಬರುತ್ತಿವೆ. ನೀನು ಅದನ್ನು ಸಂತೋಷದಿಂದ ಆಚರಿಸು ಎಂದು ಹೇಳಿ ಹೋಗುತ್ತಾರೆ. ಆಗ ವೃಷಭಾನು ಮತ್ತು ಕೀರ್ತಿ ದಂಪತಿಗಳು ತಮ್ಮ ಸ್ನೇಹಿತರನ್ನು ರಾಧಾಳ ಜನ್ಮದಿನಕ್ಕಾಗಿ ಕರೆಯುತ್ತಾರೆ. ಗೋಕುಲದ ನಂದ ಮಹಾರಾಜ ಯಶೋದೆಯೂ ಕೂಡ ವೃಷಭಾನು ಮತ್ತು ಕೀರ್ತಿ ದಂಪತಿಗಳ ಸ್ನೇಹಿತರಾಗಿರುತ್ತಾರೆ. ಪುಟ್ಟ ಮಗುವಾದ ಕೃಷ್ಣನನ್ನು ಕರೆದುಕೊಂಡು ಯಶೋಧ ಮತ್ತು ನಂದ ಮಹಾರಾಜರು ರಾಧಾಳ ಮನೆಗೆ ಹೋಗುತ್ತಾರೆ. ಆ ದಿನ ಕೃಷ್ಣ ತನ್ನ ಅಂಬೆಗಾಲನ್ನು ಇಟ್ಟುಕೊಂಡು ರಾಧಾಳ ತೊಟ್ಟಿಲ ಹತ್ತಿರ ಹೋಗುತ್ತಾನೆ. ಕೃಷ್ಣ ರಾಧಾಳ ಕೈಯನ್ನು ಮುಟ್ಟಿದಾಗ ರಾಧಾ ತನ್ನ ಕಣ್ಣನ್ನು ತೆರೆಯುತ್ತಾಳೆ. ಅವಳ ಕಣ್ಣಿನಲ್ಲಿ ದಿವ್ಯ ಪ್ರಕಾಶವಿರುತ್ತದೆ. ಅವಳು ಮೊದಲು ನೋಡಿದ್ದು ಶ್ರೀಕೃಷ್ಣನನ್ನೇ. ಆ ದೃಶ್ಯವನ್ನು ಕಂಡ ಎಲ್ಲರೂ ಆಶ್ಚರ್ಯವಾಗುತ್ತಾರೆ ಮತ್ತು ತಂದೆ ವೃಷಭಾನು ತಾಯಿ ಕೀರ್ತಿ ಸಂತೋಷ ಪಡುತ್ತಾರೆ. ಬೆಳೆದಂತೆ ಪ್ರಾಣಿಗಳ ಮೇಲೆ ಮಮತೆ, ಪ್ರಕೃತಿಯ ಪ್ರೀತಿ ಮತ್ತು ಅವಳ ಸ್ವಭಾವ ಸೌಮ್ಯ ಸ್ವಭಾವದಾಗಿತ್ತು. ಅದು ಶ್ರೀಕೃಷ್ಣನಿಗೆ ಬಹಳ ಇಷ್ಟವಾದ ಸ್ವಭಾವ. ಅವರಿಬ್ಬರು ಜೊತೆಯಲ್ಲೇ ಬೆಳೆದರು, ಜೊತೆಯಲ್ಲಿಯೇ ಆಟವಾಡಿದರು. ರಾಧಾ ಕೃಷ್ಣನ ಸ್ನೇಹ ವಿಶೇಷವಾಗಿದ್ದು ಅದು ದೈವಿಕವಾಗಿತ್ತು. ರಾಧಾ ಕೃಷ್ಣರು ಬೃಂದಾವನದಲ್ಲಿ ಸಂತೋಷದಿಂದ ಆಟವಾಡುತ್ತಾ ಬೆಳೆಯುತ್ತಿದ್ದರು. ಕೃಷ್ಣನಿಗೆ ರಾಧಾ ಎಂದರೆ ತುಂಬಾ ಪ್ರೀತಿ. ನಾವೆಲ್ಲರೂ ಶ್ರೀಕೃಷ್ಣನನ್ನು ಪ್ರೀತಿಸುತ್ತೇವೆ, ಆದರೆ ಕೃಷ್ಣ ರಾಧಾಳನ್ನು ಪ್ರೀತಿಸುತ್ತಾರೆ. ರಾಧಾಳ ಸ್ವಭಾವ ಅಂತದ್ದು. ಪ್ರೀತಿ ಕರುಣೆಗೆ ಇನ್ನೊಂದು ಹೆಸರೇ ರಾಧಾ. ಕೊಳಲಿನ ನಾದವನ್ನು ರಾಧಾ ಮನಸ್ಫೂರ್ತಿಯಾಗಿ ಅನುಭವಿಸುತ್ತಿದ್ದರು. ಕೃಷ್ಣನ ಕೊಳಲಿನ ನಾದ ಕೇಳುತ್ತಿದ್ದಂತೆಯೇ ರಾಧಾ ತನ್ನ ಕೆಲಸಗಳನ್ನು ಬಿಟ್ಟು ಅವನ ಮುಂದೆ ಹೋಗಿ ನಿಲ್ಲುತ್ತಿದ್ದಳು. ಕೃಷ್ಣನ ಕೊಳಲಿನ ನಾದದ ಸ್ವರದ ಸಂಪೂರ್ಣ ಅರ್ಥವನ್ನು ಅವಳು ತಿಳಿಯುತ್ತಿದ್ದಳು. ಕೃಷ್ಣನ ಪ್ರತಿಯೊಂದು ಲೀಲೆಯಲ್ಲಿಯೂ
ರಾಧಾಳ ಪಾತ್ರವಿದೆ ಮತ್ತು ಕೃಷ್ಣ ಹೇಳುತ್ತಿದ್ದ, ರಾಧಾ, ನಾವಿಬ್ಬರು ಬೇರೆ ಅಲ್ಲ, ಒಬ್ಬರೇ ಎಂದು. ರಾಧಾ ಕೃಷ್ಣನ ಅಂಶವೇ ಆಗಿದ್ದಾರೆ. ರಾಧಾ ಕಥೆಯ ಆಧ್ಯಾತ್ಮಿಕ ಅರ್ಥ: ರಾಧಾ ಆತ್ಮ, ಕೃಷ್ಣ ಪರಮಾತ್ಮ. ರಾಧಾ ಕಣ್ಣು ತೆರೆದ ಕ್ಷಣ, ಆತ್ಮ ತನ್ನ ಮೂಲವನ್ನು ಗುರುತಿಸಿದ ಕ್ಷಣ. ನಮ್ಮ ಜೀವನದ ನಿಜವಾದ ಬೆಳಕು ನಾವು ದೇವರನ್ನು ಅರಿತಾಗ ಮಾತ್ರ ಬರುತ್ತದೆ. ಇಂದಿನ ಭಾಗದಲ್ಲಿ ತಿಳಿಯೋಣ ಶ್ಯಾಮಕುಂಡ, ರಾಧಾಕುಂಡ ಮತ್ತು ಕುಸುಮ ಸರೋವರದ ಬಗ್ಗೆ. ಇವತ್ತಿನ ಈ ಕತೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ರಾಧೆ ರಾಧೆ. ನಮಸ್ತೆ.